ನಮಸ್ಕಾರ ಗುರು, ಹೆಂಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದಿ. ಸುಮಾರು ದಿವಸ ಆಯಿತು ಫ್ರೀ ಫೈರ್ ಆಡದೆ. ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ ಫ್ರೀ ಫೈರ್ ಆಡಕ್ಕೆ. ನೀವು ಬಾಗಿದ್ದೀನಾ ಇಲ್ಲ ಗೇಮ್ ಪ್ಲೇ ಇನ್ನೂ ಹಾಗೆ ಇದೆ ಅಂತ ನೋಡೋಣ ಬನ್ನಿ. ಆಟಾಡೋಕ್ಕಿಂತ ಮುಂಚೆ ಸೆಟ್ಟಿಂಗ್ ಅಪ್ಲೋಡ್ ಮಾಡಿಲ್ಲ ಗುರು, ಫಸ್ಟ್ ಅದನ್ನು ಮಾಡ್ಕೊಳ್ಳೋಣ ಬನ್ನಿ. ಯಾರಪ್ಪ ಇವನು ಅವಾಗಿಂದ ರಿಕ್ವೆಸ್ಟ್ ಕೊಡ್ತಾವನ. ಸೊ ಫೈನಲಿ ಸೆಟ್ಟಿಂಗ್ ಎಲ್ಲ ಮಾಡ್ಕೊಂಡಾಗಿದೆ. ಈಗ ರೆಡಿ ಇದ್ದೀನಿ ಈಗ ಆಟಾಡಕ್ಕೆ. ನೀವು ರೆಡಿ ಇದ್ದೀರಾ ನೋಡೋಕ್ಕೆ? ಬನ್ನಿ ಹಾಗಾದ್ರೆ. ಕಾದು 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 ಈಗ ಸ್ಟಾರ್ಟ್ ಆಯ್ತು ಇವರು. ಬನ್ನಿ ಲಾಬಿಗೆ ಎಂಟ್ರಿ ಆಗೋಣ. ನಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ 1 ವರ್ಷ ಆಯಿತು. ಬಟ್ 1 ವರ್ಷದಲ್ಲಿ 6-5 ತಿಂಗಳೇ ನಂದು 5K ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿತ್ತು. ಸೊ ಹಾಗಾಗಿ ತುಂಬಾ ಒಂದು ತಿಂಗಳಿದ ನಂತರ ನಾನೀಗ ಈ ಒಂದು ವಿಡಿಯೋ ಹಾಕ್ತಾ ಇರೋದು. ನಾನು ಒಂದೇ ಕೇಳ್ಕೊಳ್ಳೋದು ಏನಂದ್ರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ಬೇಗನೆ 6K ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಾನು ಹೋಗ್ತಾ ಇರುವಂತ ಪ್ಲೇಸ್ ಪೀಕ್. ತುಂಬಾ ಜನ ಪೀಕಿಗೆ ಹೋಗ್ತಾರೆ, ಯಾಕಂದ್ರೆ ತುಂಬಾ ಎನಿಮಿಗಳು ಅಲ್ಲೇ ಇಳಿದಲ್ಲ ಹಾಗೆ. ಯಬ್ಬಾ, ಎಷ್ಟು ಜನ ಏನೇ ಮಾರಿಲ್ಲ ಸಾವು. ಮೊದಲಿನಾಗೆ ಫ್ರೀ ಫೈರ್ ಇಲ್ಲವೇ ಇಲ್ಲ. ಪೀಕ್ಸ ಚೇಂಜ್ ಮಾಡಿದ್ದಾರೆ, ಹಾಗೆಯೇ ಸೌಂಡ್ ಚೇಂಜ್ ಮಾಡಿದ್ದಾರೆ, ಎಲ್ಲ ಕೂಡ ಚೇಂಜ್ ಆಗಿದೆ. ಬಂದ ತಕ್ಷಣ ನಂಗೆ ಅನಿಸಿಕ್ಕಿದೆ ಈಗ. ಇಲ್ಲಿ ಒಬ್ಬ ಯಾರು ಕೆಳಗೆ ಇಳಿದಂತ. ಇಲ್ಲಿ 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 ಬ್ಯಾವ ಸೈಡಿಂದ ಯಾಕೆ ಬರೋದು ಮತ್ತೆ ಸಾವು? ಹೌದು ಮರೆ, ಸಾವು ಬಂದದ್ದೇ ಇವತ್ತು ಒಂದು ಆಟ ಆಡಲಿಕ್ಕೆ. ಈ ಒಂದು ವಿಡಿಯೋದಲ್ಲಿ ಇದರಲ್ಲೂ ಕೂಡ ಇವರು ಸಾಯಿಸಿಬಿಟ್ಟು ನಾನು. ತುಂಬಾ ಜನ ಫ್ರೀ ಫೈರ್ ಪ್ಲೇಯರ್ಸ್ ಏನ್ ಮಾಡ್ತಾರಂದ್ರೆ, ಹೆಡ್ ಶಾಟಿಗೋಸ್ಕರ ಕೆಲವು ವಿಡಿಯೋ ನೋಡ್ತಾರೆ ಅವರು ಯೂಟ್ಯೂಬಲ್ಲಿ. ಅದ್ ನೀವು ಏನ್ ಯೂಟ್ಯೂಬಲ್ಲಿ ನೋಡ್ತೀರಾ ಅದೆಲ್ಲ ಸುಮ್ಮನೆ ಗುರು. ಯಾಕಂದ್ರೆ ನಿಮಗೆ ಫ್ರೀ ಫೈರ್ ಅಲ್ಲಿ ಟ್ರೈನಿಂಗ್ ಯಾಕೆ ಕೊಟ್ಟಿರ್ತಾರೆ ಗೊತ್ತಾ? ಟ್ರೈನಿಂಗ್ ಮಾಡಿ ನೀವು ಒಂದು ಒಳ್ಳೆ ಪ್ಲೇಯರ್ ಆಗಿ ಅಂತ, ಅದಕ್ಕೆ ಟ್ರೈನಿಂಗ್ ಕೊಟ್ಟಿರೋದು. ಕೆಲವು ಫ್ರೀ ಫೈರ್ ಪ್ಲೇಯರ್ಸ್ ಏನ್ ಮಾಡ್ತಾರಂದ್ರೆ, ಫಿಂಗರ್ ಸ್ಲೀವ್ಸ್ ಇಂದ ಆಟ ಆಡ್ತಾರೆ. ಕೆಲವರು ಎಣ್ಣೆ ಹಚ್ಚಿ ಆಡೋರು, ಕೆಲವರು ಪೌಡರ್ ಹಾಕಿ ಆಡೋರು ಇದ್ದಾರೆ. ಅಯ್ಯೋ ಗುರು, ಇದೆಲ್ಲ ಯಾಕೆ ಬೇಕು ಗುರು? ಮುಂಚೆ ಆಡ್ತಿದ್ದಾಗೆಲ್ಲ ಹೆಡ್ ಶಾಟ್ ಬೀಳ್ತಿತ್ತು ಮಾರೆ. ಈಗ ಸಹ ಬೀಳ್ಬೋದು. ಈಗ ನೋಡಿ, ಈಗನು ಹೆಡ್ ಶಾಟ್ ಬೀಳ್ಬೋದು ನನ್ನ ಪ್ರಕಾರ. ಯಾಕಂದ್ರೆ ಹಾಗೆ ಒಳ್ಳೆ ಪ್ಲೇಯರ್ ಇದೆ ಮೊದಲಾಗಿ. ಅದರಲ್ಲಿ ಕೂಡ ಕೆಲವರೆಲ್ಲ ಹೊಡೆದು ಹೋಗಿದ್ದಾರೆ. ಏನ್ ಮಾಡ್ಲಿಕ್ಕೆ ಆಗುದು? ಎನಿಮಿ ಬರುದಿಲ್ಲ ಅಂತ. ಯಾವಾಗ ಬರ್ತಾನಂತ ಕಾಯ್ತಿದ್ದೇನೆ ಅಷ್ಟೇ. ಈಗ ಬೀಳುವ ಪೆಟ್ಟು ನೋಡಿ ಈಗ ಅಷ್ಟೇ. ಪಾಪ ಗೊತ್ತಿರ್ಲಿಲ್ಲ ಅಂತ ನಾನು ಮುಂದೆ ಇದ್ದೇನಂತ. ಆ ಒಂದು ಪೀಕಿದೊಂದು ಮೇಲೆ ಹೋಗಿ ಯಾಕೆ ಸಾಯ್ತಾರ ಪ್ಲೇಯರ್ಸ್? ಯಾಕಂದ್ರೆ ಅವ್ರು ಟ್ರೈನಿಂಗ್ ಮಾಡಿರೋದಿಲ್ಲಲ್ಲ ಹಾಗೆ. ಹಿಂದೆ ಒಬ್ಬ ಬರ್ತಾ ಇದ್ದಾನೆ, ಅವ್ನಿಗೆ ಹೇಗೆ ಎಣ್ಣೆ ಹೊಡಿತೇನೆ ನೋಡಿ ಈಗ. ಹಾಗೆ ತುಂಬಾ ಜನ ಬಂದಿದ್ದಾರೆ ಎದುರುಗಡೆ. ಎಣ್ಣೆ ಹೊಡೆದಿದ್ದೇನೆ ಎಲ್ಲರಿಗೆ. ಹಾ, ಗೊತ್ತುಂಟು. ಆವಾಗಿಂದ ಎಣ್ಣೆ ಹೊಡಿದು ನೋಡ್ತಾ ಇದ್ದೆ. ಯಾವ್ದೊಂದು ಕ್ಲಿಪ್ ಉಂಟಾಯ್ತು, ಅದು ಕಟ್ ಮಾಡಾಯ್ತಾ? ನಮಸ್ಕಾರ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.